ಸ್ವಾಗತ. ಇವತ್ತು ಸೆಲೆಬ್ರಿಟಿ ಶೋ ಇತ್ತು, ಎಲ್ಲರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈ ರೆಸ್ಪಾನ್ಸ್ ಫಿಲಮ್ ರಿಲೀಸ್ ಆದಾಗ ಇನ್ನೂ ಜಾಸ್ತಿ ಆಗಬೇಕು ಅನ್ನೋದೇ ನನ್ನ ಆಸೆ. ಸಿನಿಮಾ ನೋಡಿ ಸಿನಿಮಾಲಿ ಏನಿತ್ತು ಕಂಟೆಂಟ್ ಏನು ಅನ್ನೋದನ್ನ ಅವರೇ ಹೇಳಿದ್ದಾರೆ. ಆಮೇಲೆ ಎಲ್ಲರೂ ಹೇಳಿದ್ರು ಕೆಂಪೇಗೌಡ ಇದುವರೆಗೂ ಬಾರಲ್ಲಿ, ಹೋಟ್ಲಲ್ಲಿ, ಪಾನಿಪುರಿ ಗಾಡೀಲಿ ಎಲ್ಲ ಕಡೆ ಕೆಲಸ ಮಾಡಿಕೊಂಡು, ಡ್ರಾಮಾ ಮಾಡಿಕೊಂಡು, ಸೀರಿಯಲ್ಲು, ಸಿನಿಮಾ ಮಾಡಿಕೊಂಡು ಕಾಮಿಡಿಯನ್ ಆಗಿ ಇವತ್ತು ಹೀರೋ ಆಗಿದ್ದಾರೆ ಅಂತ. ತಾನೇ ಸಿನಿಮಾ ಸೆಲೆಬ್ರಿಟಿ ಶೋ ಮುಗಿಸ್ಕೊಂಡು ಈಚೆ ಬಂದಿದ್ದೀರಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋಂಥ ಸಿನಿಮಾ ಮಾಡಿದ್ದೀರ ಅಂತ ಎಲ್ಲ ಖುಷಿಯಿಂದ ಹೇಳ್ತಾ ಇದ್ದಾರೆ. ಇದೇ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ನಿಮ್ಮ ಹತ್ತಿರ ಥಿಯೇಟ್ರ್ಗಳಲ್ಲಿ ಹೋಗಿ ನಮ್ಮ ಸಿನಿಮಾ ನೋಡಿ ಬೆಂಬಲ ಕೊಟ್ಟು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ವೀಕ್ಷಕರೇ ನಮಸ್ಕಾರ. ಎಲ್ಲ ನನ್ನ HR ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ವೀಕ್ಷಕರೇ, ಒಂದು ಒಂದು ಕಥೆಯನ್ನು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತಾನೆ. ಒಂದು ಹೊಸ ಸಿನಿಮಾ ಏನೋ ಫೆಬ್ರವರಿ 6ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತಿರುವ ಒಂದು ಸಿನಿಮಾ ಇದು. ನಿಜವಾಗ್ಲೂ ಈ ಸಿನಿಮಾ ತುಂಬ ರೊಮ್ಯಾಂಟಿಕ್ ಆಗಿದೆ, ಕಣ್ಣೀರಿನ ಕಥೆಯಾಗಿದೆ, ನಗೆಹನಿಯ ಕಥೆಯಾಗಿದೆ, ಒಂದು ಕುತೂಹಲ ಇರ್ತಕ್ಕಂಥ ಒಂದು ಸಿನಿಮಾ ಇದು. ಇದು ಯಾವುದಪ್ಪ ಸಿನಿಮಾ ಅಂದರೆ ನಮ್ಮ ಹೊಸಕೋಟೆಯ ಭರತ್ ಗೌಡರು ನಿರ್ಮಾಪಕರಾಗಿ ಬಂಡವಾಳ ಹೂಡಿರ್ತಕ್ಕಂಥ ಒಂದು ಕಟ್ಲೆ ಸಿನಿಮಾ ಸಾಕಷ್ಟು ಈಗ ಆಲ್ರೆಡಿ ಅದರ ಹಾಡುಗಳಂತೂ ತುಂಬ ಮನೆ ಮಾತಾಗಿದೆ. ನೋಡ್ಬೋದು, ಕಟ್ಲೆ ಸಿನಿಮಾ ಹಾಡುಗಳು ತುಂಬ ಹೆಸರುವಾಸಿಯನ್ನು ಪಡೆದು ಪ್ರತಿಯೊಬ್ಬರ ಒಂದು ಮನವನ್ನು ಗೆದ್ದಿರ್ತಕ್ಕಂಥ ಒಂದು ಹಾಡುಗಳು. ಆದರೆ ಆ ಸಿನಿಮಾ ಯಾವಾಗ ಬರುತ್ತೆ ಅಂತ ಕಾಯ್ತಾಯಿದ್ರು. ಆದರೆ ಇದೇ ಫೆಬ್ರವರಿ 6ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ. ನಿಜವಾಗ್ಲೂ ತುಂಬ ಸೊಗಸಾಗಿದೆ ಸಿನಿಮಾ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಲನಚಿತ್ರಗಳು ಹೆಚ್ಚು ದಿನ ಶತಮಾನೋತ್ಸವ ಆಗೋದಂತೂ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. 50ನೇ ದಿನ, 100ನೇ ದಿನ, 200 ದಿನ, 300 ದಿನ ಅಂತ ಹೊಡ್ತಾ ಇದ್ವು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಈ ಕಟ್ಲೆ ಸಿನಿಮಾ ಅಂತೂ ನೋಡಿದ್ರೆ ಖಂಡಿತ ಇದು ಶತಮಾನ ಅಂದರೆ 100 ದಿನ ಸಾಗುತ್ತೆ ಅನಿಸ್ತಾ ಇದೆ. ಯಾಕಂದರೆ ಅಷ್ಟು ತುಂಬ ಸೊಗಸಾಗಿದೆ. ಈ ಸಿನಿಮಾದ ನಾಯಕ ನಟರಾಗಿ ಏನೋ ಹಾಸ್ಯ ನಟರಾಗಿ ಕಾಣಿಸ್ಕೊಂಡಂಥ ಕೆಂಪೇಗೌಡರು ಈ ಕಟ್ಲೆ ಸಿನಿಮಾದ ನಾಯಕ ನಟರಾಗಿ ನಟಿಸಿರ್ತಕ್ಕಂಥದ್ದು. ಮತ್ತು ಈ ಕಟ್ಲೆ ಚಿತ್ರದ ಒಂದು ನಿರ್ದೇಶನ ತುಂಬ ಸೊಗಸಾಗಿ ಮಾಡಿದ್ದಾರೆ. ನಮ್ಮ ಶ್ರೀವಿದ್ಯಾ ಅಭಿನಂದನ್ ರವರು ಚಿತ್ರಕಥೆ ನಿರ್ದೇಶನವನ್ನು ತುಂಬ ಸೊಗಸಾಗಿ ಮಾಡಿದ್ದಾರೆ. ತುಂಬ ಇಷ್ಟವಾಯಿತು ಸಿನಿಮಾ. ನಾವೆಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಮತ್ತು ಇನ್ನು ಈ ನಾಯಕ ನಟರಾಗಿ ಕೆಂಪೇಗೌಡರು ಮಾಡಿದ್ರೆ, ನಾಯಕಿಯರಾಗಿ ಈ ಸಿನಿಮಾದಲ್ಲಿ ಸಸ್ಪೆನ್ಸ್ ಆಗಿ ಇಬ್ಬರು ನಾಯಕಿಯರು ಇಬ್ಬರು ಮುಖ್ಯ ಪಾತ್ರದಲ್ಲಿ ಸನ್ಮಿತಾ ಮತ್ತು ಅಮೃತ ಇಬ್ಬರು ಇದ್ದಾರೆ. ತುಂಬ ಸೊಗಸಾದಂಥ ಒಂದು ಮೂವಿ ಇದು ಕಟ್ಲೆ. ಪ್ರತಿಯೊಬ್ಬರು ಮನೆ ಮಂದಿಯೆಲ್ಲ ಕೂತ್ಕೊಂಡು ನೋಡೋವಂಥ ಒಂದು ಚಿತ್ರ ಇದು ರಾಜ್ಯಾದ್ಯಂತ ಫೆಬ್ರವರಿ 6, 2026 ಫೆಬ್ರವರಿ 6ರಂದು ಶುಕ್ರವಾರ ನಾಳೆ ರಿಲೀಸ್ ಆಗ್ತಾಯಿದೆ. ಪ್ರತಿಯೊಬ್ಬರು ದಯಮಾಡಿ ಈ ಚಿತ್ರವನ್ನು ನೋಡಿ ಅಂತೇಳ್ಬಿಟ್ಟು ಚಿತ್ರದ ನಿರ್ಮಾಪಕರಾದಂತಹ ಭರತ್ ಗೌಡರು, ನಮ್ಮ ಹೊಸಕೋಟೆ ಭರತ್ ಗೌಡ್ರು ಅಂತ ಪ್ರಖ್ಯಾತಿ ಹೊಡೆದಿದ್ದಾರೆ. ಹೊಸಕೋಟೆ ಅಂತಂದರೆ ಬಿರಿಯಾನಿಗೆ ಫೇಮಸ್ ಆಗಿತ್ತು. ಆದರೆ ಈಗ ಒಬ್ಬ ನಿರ್ಮಾಪಕರು ಭರತ್ ಗೌಡರು ಕೂಡ ಸಿನಿಮಾ ಒಂದು ಮಾಡಿ ಜಯಿಸ್ಕೊಂಡಿದ್ದಾರೆ. ನೀವೆಲ್ಲ ನೋಡಿ ಅವ್ರನ್ನ ಕೈ ಬಲಪಡಿಸಬೇಕು. ಇಂತಹ ನೂರಾರು ಚಿತ್ರಗಳನ್ನು ಪ್ರೇಕ್ಷಕರಿಗೆ ಕೊಡುವಂಥ ಕೆಲಸ ಮಾಡಬೇಕಾದ್ರೆ ನೀವೆಲ್ಲ ಸಹಕಾರ ಕೊಟ್ಟು ಈ ಫಿಲಮನ್ನು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಕೂಡ ಮನವಿ ಮಾಡಿದ್ದಾರೆ. ಮುಖ್ಯ ಪಾತ್ರದಲ್ಲಿ ಈ ಸಿನಿಮಾದ ಒಂದು ಮುಖ್ಯ ಪಾತ್ರದಲ್ಲಿ ನಟಿ ಹರ್ಷಿಕಾ ಪೂಣಾಚೆ ಅವರು ವಿಶೇಷ ಪಾತ್ರದಲ್ಲಿ ತುಂಬ ಸೊಗಸಾಗಿ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಾಮಿಡಿ ನಟರು ಟೆನಿಸ್ ಕೃಷ್ಣರವರ ಪಾತ್ರ ಅಂತೂ, ಟೆನಿಸ್ ಕೃಷ್ಣ ಅಂತಂದರೆ ಸುಮಾರು ನೂರಾರು ಸಿನಿಮಾಗಳನ್ನು ಮಾಡಿರ್ತಕ್ಕಂಥವ್ರು. ಅವರು ಈ ಕಟ್ಲೆ ಸಿನಿಮಾದಲ್ಲಿ ಮುಖ್ಯ ಮಾಡಿದ್ದಾರೆ. ಮತ್ತು ತಬಲಾ ನಾಣಿ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥದ್ದೇ. ಅವರ ಆಯವ ಭಾವ, ಹಾಸ್ಯ, ಅವರ ಭಾಷೆ ತುಂಬ ಚೆನ್ನಾಗಿದೆ. ತಬಲಾ ನಾಣಿಯವರು, ಕರಿಸುಬ್ಬು ಅವರು, ಮತ್ತು ಉಮೇಶ್ ರವರು ಪಾಪ ಹಿರಿಯ ಕಲಾವಿದರು. ಅವರು ನಮ್ಮೊಂದಿಗೆ ಇಲ್ಲ, ಅಕಾಲಿಕ ಇತ್ತೀಚೆಗೆ ಅವ್ರ ಪಾಪ ಮರಣ ಹೊಂದಿದ್ರು. ಅವರು ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಗಣೇಶ್ ರಾವ್ರವರು ಮತ್ತು ಹರೀಶ್ ರಾಜ್, ನಮ್ಮ ಹರೀಶ್ ರಾಜ್ರವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರ್ತಕ್ಕಂಥವರು ನಿರ್ದೇಶಕರು. ಹರೀಶ್ ರಾಜ್ ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಕೇಸರಿಕರ್ ಅವರು ಸಾಕಷ್ಟು ಜನ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಳಿಸ್ಕೊಂಡು ಯಶಸ್ವಿ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದಂತೂ ಎಲ್ಲ ವೀಕ್ಷಕರು ಇದನ್ನು ನೋಡಿದ್ರೆ 100% 100ನೇ ದಿನ ಆಗೋದ್ರಲ್ಲಿ ತಪ್ಪೇ ಇಲ್ಲ ಅನಿಸುತ್ತೆ, ಸಂದೇಹನೇ ಇಲ್ಲ. ಅಷ್ಟು ಸೊಗಸಾಗಿದೆ. ಇನ್ನು ಈ ಸಿನಿಮಾ ಬಗ್ಗೆ ಸಾಕಷ್ಟು ಕಲಾವಿದರು ಕೂಡ ಈ ಸಿನಿಮಾ ನೋಡೋಕೆ ಬಂದಿದ್ದರು. ನಮ್ಮ ಬಿಗ್ ಬಾಸ್ ಖ್ಯಾತಿಯ
ಏನೋ ತುಕಾಲಿ ಸಂತೋಷ್ ಅವರು ಬಂದು ಈ ಸಿನಿಮಾ ನೋಡಿದ್ದಾರೆ, ಅವರು ಮಾತನಾಡಿದರು. ಡಾಗ್ ಸತೀಶ್ ಅವರು ಇತ್ತೀಚೆಗೆ ಬಿಗ್ ಬಾಸ್ 12ನೇ ಸೀಸನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಡಾಗ್ ಸತೀಶ್ ಅವರು ಈ ಸಿನಿಮಾವನ್ನು ವೀಕ್ಷಣೆ ಮಾಡಿ ಅವರು ಮಾತನಾಡಿದ್ದಾರೆ. ಇನ್ನು ನಟರಾಗಿ ಅವರು ಬಿಗ್ ಬಾಸ್ ವಿನ್ನರು ಪ್ರಥಮ್ ರವರು ಕೂಡ ಈ ಸಿನಿಮಾವನ್ನು ನೋಡಿದ್ದಾರೆ, ಬಂದು ಈ ಸಿನಿಮಾವನ್ನು ನೋಡಿ ಸಾಕಷ್ಟು ಮಾತನಾಡಿದ್ದಾರೆ ಮತ್ತು ಈ ಸಿನಿಮಾಗೆ ಒಂದು ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ದಯಮಾಡಿ ಈ ಕಟ್ಲೆ ಸಿನಿಮಾ, ನಮ್ಮ ಹೊಸಕೋಟೆಯ ಭರತ್ ಗೌಡರ ಸಿನಿಮಾವನ್ನು ನೋಡಬೇಕು, ಅವ್ರನ್ನ ಅಭಿನಂದಿಸಿ ಆರೈಸಬೇಕು ಅಂತ ಕೇಳ್ತಾ, ಸೊ ಈ ಸಿನಿಮಾ ಬಗ್ಗೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಎಮೋಷ್ನಲ್ ಕಂಟೆಂಟ್ ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ ಈ ಸಿನಿಮಾ ಬಂದು ನೋಡಬೇಕು. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ಝೀರೋಯಿಂದ ಹೀರೋ ಆಗ್ತೀವಿ ಅಂತ ಹೇಳಿದ್ರೆ ಐ ಥಿಂಕ್ ಅದು ಕೆಂಪೇಗೌಡ ಅವ್ರಿಗೆ ಆ್ಯಕ್ಟರ್ಸ್ ಅಲ್ಲಂತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೆಲಸ ಮಾಡಿಕೊಂಡು ಆ ಕೆಲಸನೂ ಗೌರವಿಸ್ಕೊಂಡು ಜೂನಿಯರ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡಿ ಎಲ್ಲ ಥರದ ಒಂದು ಪಾತ್ರಗಳನ್ನ ನಿಭಾಯಿಸಿ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ವರ್ಷ ಒಂದು ಚಾಲೆಂಜಿಂಗ್ ಕಾಮಿಡಿಯನ್ ಆಗಿ ಪ್ರೂವ್ ಮಾಡಿ ಇವತ್ತು ಆನ್ ಸ್ಕ್ರೀನಲ್ಲಿ ಇಂಥ ಒಳ್ಳೆ ಪಾತ್ರ ನಿಭಾಯಿಸಿರುವಂಥ ಕೆಂಪೇಗೌಡ ಅವ್ರಿಗೆ ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಎಮೋಷನಲ್ ಹೋಗ್ತಾ ಇಲ್ಲ, 100% ನಿಮ್ಗೆ ಎಲ್ಲ ಒಂದಿರುತ್ತೆ. ಅದೇ ಹೇಳಿದ್ನಲ್ಲ, ನಾನು ಎಲ್ಲ ಇಂಟರ್ವ್ಯೂಗಳಲ್ಲಿ ಹೇಳಿರ್ತೀನಿ, ಕಾಡುತ್ತೆ, ಕಾಡಿಸುತ್ತೆ, ನಗಿಸುತ್ತೆ, ಎಲ್ಲ ಪ್ರತಿಯೊಂದು ಅಂಶನೂ ಈ ಸಿನಿಮಾದಲ್ಲಿ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಗ್ಯಾರಂಟಿ ಇದು ಮಾಡಿದ್ರೆ ಏನು ಬಾಯಿ ಬರ್ತಾ ಇಲ್ಲ ಸರ್. ನನಗೆ ಆ ಎಮೋಷನ್ ಹೋಗ್ತಾ ಇಲ್ಲ. 6ನೇ ತಾರೀಕು ಎಲ್ಲ ಬನ್ನಿ ನಮ್ಮ ಥಿಯೇಟ್ರಿಗೆ ಬಂದು ಒಂದ್ಸರಿ ಕಟ್ಲೆ ಸಿನಿಮಾ ನೋಡ್ರಿ, ನೀವೇ ಇದನ್ನ ನೋಡ್ಬಿಟ್ಟು ಆಚೆ ಹೇಳ್ತೀರಾ. ನಾವು ಎಲ್ಲ ಇಂಟರ್ವ್ಯೂಲಿ ಹೇಳ್ತಾನೆ ಇದ್ದೀವಿ, ನಮ್ಮ ಆರ್ಟಿಸ್ಟ್ ಎಲ್ಲ ಚೆನ್ನಾಗೇ ಮಾಡೋ, ಕೆಂಪೇಗೌಡನು ಒಳ್ಳೆ ಚೆನ್ನಾಗಿ ಎಲ್ಲ ರೆಸ್ಪಾನ್ಸು, ಕೆಂಪೇಗೌಡದಾಗಲಿ, ಹೀರೋಯಿನ್ಸ್ ಆಗಲಿ, ಶ್ರೀಧರ್ ಸರ್ ಮ್ಯೂಸಿಕ್ ಆಗಿರಲಿ, ಇಲ್ಲ ಚೆಲುಮೂರ್ತಿ ರೇಟಿಂಗ್ ಆಗಲಿ, ವಿದೌಟ್ ಡೈರೆಕ್ಷನ್ ಆಗಲಿ, ಮೇಕಿಂಗ್ ವೈಸ್ ನಮ್ಮದಾಗಲಿ, ಇಲ್ಲ ತಬ್ಲಾನಣ್ಣವ್ರದ್ದು ಆ್ಯಕ್ಟಿಂಗ್ ಆಗಲಿ, ಪ್ರತಿಯೊಂದು ಬಡಿ ಅಂದಿರ ಫ್ಯಾಮಿಲಿಯೆಲ್ಲ ಕುತ್ಕೊಂಡು ನೀವು ನೋಡೋವಂಥ ಒಳ್ಳೆ ಸಿನಿಮಾ 100% ನಾವು ಮಾಡಿದ್ದೀರಿ. ದಯಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಎಲ್ಲರೂ ಕೆಂಪೇಗೌಡರಿಗೆ ಎಲ್ರಿಗೂ ನಮ್ಮ ಸಿನಿಮಾದಲ್ಲಿ ಎಲ್ಲರಿಗೂ ಬೆಂಬಲ ಕೊಡಬೇಕಾಗಿ ಈ ಮೂಲಕ ಇನ್ನೊಂದು ಸರಿ ಕೇಳ್ಕೊಂತೀನಿ. ನಮಸ್ಕಾರ, ನಾನು ಅಮೃತ. ತುಂಬ ಖುಷಿ ಆಗ್ತದೆ, ಇವತ್ತು ಸೆಲೆಬ್ರಿಟಿ ಶೋ ಮಾಡಿದ್ವಿ, ಎಲ್ಲ ಕಡೆಯಿಂದಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಫೆಬ್ರವರಿ 6ನ ಮೂವಿ ರಿಲೀಸ್ ಆಗ್ತದೆ. ಸೊ ಎಲ್ಲರೂ ಕೂಡ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರೋದ್ರಿಂದ ಎಲ್ಲ ಫ್ಯಾಮಿಲಿ ಸಮೇತ, ಯೂತ್ ಸಮೇತ ನಮ್ಮ ಮೂವಿಗೆ ಬಂದು ನಮ್ಮ ಚಿತ್ರನ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸನ್ಮಿತಾ. ಇವತ್ತು ಸೆಲೆಬ್ರಿಟಿ ಶೋ ಇತ್ತು, ಎಲ್ಲರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈ ರೆಸ್ಪಾನ್ಸ್ ಫಿಲಮ್ ರಿಲೀಸ್ ಆದಾಗ ಇನ್ನೂ ಜಾಸ್ತಿ ಆಗಬೇಕು ಅನ್ನೋದೇ ನನ್ನ ಆಸೆ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಫ್ಯಾಮಿಲಿ ಸಮೇತ ಎಲ್ಲರೂ ಥಿಯೇಟರಿಗೆ ಬಂದು ನೋಡಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಇಷ್ಟೊತ್ತು ಎಲ್ಲ ಸೆಲೆಬ್ರಿಟಿಗಳು ಒಂದಷ್ಟು ಹೇಳಿದ್ರು. ಸಿನಿಮಾ ನೋಡಿ ಸಿನಿಮಾಲಿ ಏನಿತ್ತು, ಕಂಟೆಂಟ್ ಏನು ಅನ್ನೋದನ್ನ ಅವರೇ ಹೇಳಿದ್ದಾರೆ. ಆಮೇಲೆ ಎಲ್ಲರೂ ಹೇಳಿದ್ರು, ಕೆಂಪೇಗೌಡ ಇದುವರೆಗೂ ಬಾರಲ್ಲಿ, ಹೋಟ್ಲಲ್ಲಿ, ಪಾನಿಪುರಿ ಗಾಡೀಲಿ ಎಲ್ಲ ಕಡೆ ಕೆಲಸ ಮಾಡಿಕೊಂಡು, ಡ್ರಾಮಾ ಮಾಡಿಕೊಂಡು, ಸೀರಿಯಲ್ಲು, ಸಿನಿಮಾ ಮಾಡಿಕೊಂಡು, ಕಾಮಿಡಿಯನ್ ಆಗಿ ಇವತ್ತು ಹೀರೋ ಆಗಿದ್ದಾರೆ ಅಂತ. ನಿಜವಾಗ್ಲೂ ನನ್ನ ಶ್ರಮ ನನಗೆ ಗೊತ್ತು. ಅಷ್ಟು ಕಷ್ಟಪಟ್ಕೊಂಡು ಕಲೆಗೆ ಬೆಲೆ ಕೊಟ್ಕೊಂಡು, ಕಲೆನೇ ನನ್ನ ಜೀವನ ಅಂತ ಇಲ್ಲಿವರೆಗೂ ಬಂದಿದ್ದೀನಿ. ಇಲ್ಲಿವರೆಗೂ ನೀವು ಕೂಡ ನನ್ನ ಬೆಳೆಸಿದ್ದೀರಾ, ಅನ್ನ ಹಾಕಿದ್ದೀರಾ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ಹೀರೋ ಆಗಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟೇ ಮುಖ್ಯ ನನಗೆ. ಹಾಗಂತ ಇವನು ಕಷ್ಟಪಟ್ಟವನೇ ಅಂತ ಸಿನಿಮಾ ನೋಡಬೇಡಿ. ಕಟ್ಲೆ ಸಿನಿಮಾನ ಒಂದು ಸಲ ಬಂದು ನೋಡಿ, ಖಂಡಿತವಾಗ್ಲೂ ನೀವೇ 10 ಜನಕ್ಕೆ ಹೇಳ್ತೀರಾ. ಯಾಕೆಂದರೆ ನಾವು ಒಂದು ಫೈಟು, ಒಂದು ಸಾಂಗು ಆ ಥರ ಒಂದು ಇಟ್ಟಿಲ್ಲ, ಒಂದು ಒಳ್ಳೆ ಕಂಟೆಂಟು ಮೂವಿ ಮಾಡಿದ್ದೀವಿ, ಒಂದು ಒಳ್ಳೆ ಮೆಸೇಜು ಎಲ್ರಿಗೂ ಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ದೇವರಾಣೆಗೂ ಈ ಸಿನಿಮಾ ನಿಮಗೆ ತುಂಬ ಇಷ್ಟ ಆಗುತ್ತೆ, ನಾನು ಭರವಸೆ ಕೊಡ್ತೀನಿ. ಇವತ್ತೆಲ್ಲ ಸೆಲೆಬ್ರಿಟಿಗಳು ನೋಡಿದವರು ಎಲ್ಲರೂ ಹೇಳಿದ್ದಾರೆ, ಒಂದೊಳ್ಳೆ RR, ಸಸ್ಪೆನ್ಸು, ಸೈಕಾಲಜಿಕಲ್ ಥ್ರಿಲ್ಲರು ಎಲ್ಲನೂ ಇದೆ ಈ ಸಿನಿಮಾದಲ್ಲಿ. ನಿಮಗೆಲ್ಲನೂ ಇಷ್ಟ ಆಗುತ್ತೆ. ದಯವಿಟ್ಟು ಬಂದು ಫೆಬ್ರವರಿ 6 ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮ ಅಕ್ಕಪಕ್ಕ ಥಿಯೇಟ್ರಲ್ಲೇ ಹೋಗಿ ಸಿನಿಮಾನ ನೋಡೋ ಮೂಲಕ ನನಗೆ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ಮುಖ್ಯ. ಪ್ರತಿಯೊಬ್ಬರನ್ನೂ ಬೆಳೆಸಿರೋದು ನೀವೇ. ಯಾರೋ ಒಬ್ಬರು ಎಲ್ಲೋ ಇದ್ದಂಥ ಬಸ್ ಕಂಡಕ್ಟರ್ ಮಗ ಯಶ್ ಅವ್ರು ಇವತ್ತು ರಾಕಿಂಗ್ ಸ್ಟಾರ್ ಆಗಿದ್ದಾರೆ, ದೊಡ್ಡ ಸ್ಟಾರ್ ಆಗಿದ್ದಾರೆ, ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಅಂದರೆ ಅದು ಬೆಳೆಸಿದ್ದು ನೀವೇ. ಆಮೇಲೆ ಒಬ್ಬರೆಲ್ಲೋ ಬಡ ಕುಟುಂಬದಲ್ಲಿ ಎಲ್ಲೋ ಯಾವುದೋ ಊರಲ್ಲಿದ್ದಂಥ ಗಿಲ್ಲಿನ ಇವತ್ತು ಬಿಗ್ ಬಾಸಲ್ಲಿ ಗೆಲ್ಸಿದ್ದೀರಾ, ಅದು ನೀವೇ. ಅದೇ ಥರ ನಾನು ತುಂಬ ಕಷ್ಟಪಟ್ಟು ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ಅದೇ ಥರ ನನಗೂ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ತುಂಬ ಮುಖ್ಯ. ದಯವಿಟ್ಟು 6th ಕಟ್ಲೆ ಸಿನಿಮಾನ ನೋಡಿ ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಶ್ರೀವಿಧ ಅವರು ಒಳ್ಳೆ ಸಿನಿಮಾನ ಮಾಡಿದ್ದಾರೆ, ಒಳ್ಳೆ ಕಂಟೆಂಟು, ಈಗಿನ ಜನ್ರೇಷನ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಆಮೇಲೆ ಭರತ್ ಗೌಡರು, ಹೊಸಕೋಟೆ ಅವರು ಕೂಡ ಒಳ್ಳೆ ಬಂಡವಾಳ ಹಾಕಿ ಒಂದು ಒಳ್ಳೆ ಸಿನಿಮಾಗೆ ಅವಕಾಶ ಕೊಟ್ಟಿರೋದಕ್ಕೆ ಭಾಳ ಸಂತೋಷ ಆಗುತ್ತೆ. ಇವಾಗಿನ ಜನ್ರೇಷನ್ನು ಇಂಥ ಸಿನಿಮಾಗಳು ಎಂಕರೇಜ್ ಮಾಡಬೇಕು ಅನ್ನೋದು ನನಗೆ ಭಾಳ ಹೆಮ್ಮೆ ಆಗುತ್ತೆ. ಮತ್ತು ಇದು ಕೆಂಪೇಗೌಡರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್. ಶುರುವಾಗಿದೆ ನೋಡಿ ಪ್ರೇಕ್ಷಕರು.
ಸೂಪರ್ ಆಗಿದೆ, ಪ್ರತಿಯೊಬ್ಬರು ಎಂಜಾಯ್ ಮಾಡಬೇಕು. ಇವಾಗ ತಾನೇ ನಮ್ಮ ಸಿನಿಮಾ ಸೆಲೆಬ್ರಿಟಿ ಶೋ ಮುಗಿಸ್ಕೊಂಡು ಈಚೆ ಬಂದಿದ್ದೀರಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡೋಂಥ ಸಿನಿಮಾ ಮಾಡಿದ್ದೀರ ಅಂತ ಎಲ್ಲ ಖುಷಿಯಿಂದ ಹೇಳ್ತಾ ಇದ್ದಾರೆ. ಇದೇ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ನಿಮ್ಮ ಹತ್ತಿರ ಥಿಯೇಟ್ರ್ಗಳಲ್ಲಿ ಹೋಗಿ ನಮ್ಮ ಸಿನಿಮಾ ನೋಡಿ ಬೆಂಬಲ ಕೊಟ್ಟು ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.